ಇತ್ತೀಚೆಗೆ ಈ ಅಶ್ಲೀಲ ಕಮೆಂಟ್ ಮಾಡೋದು, ಅಶ್ಲೀಲವಾಗಿ ಮೆಸೇಜ್ ಹಾಕೋದು ಇದೆಲ್ಲವೂ ಕೂಡ ಸಾಮಾನ್ಯವಾಗ್ಬಿಟ್ಟಿದೆ. ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಅಶ್ಲೀಲವಾಗಿ ಬ್ಯಾಡ್ ಕಮೆಂಟ್ ಹಾಕೋರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಇತ್ತೀಚೆಗೆ ನಮ್ಮ ಹೀರೋಯಿನ್ ರಮ್ಯಾ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿ ಆಯಿತು. ಇವತ್ತಿಗೂ ಕೂಡ ಅವರು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಯಾರೆಲ್ಲ ಮೋಹಕ ತಾರೆ ರಮ್ಯಾ ಅವರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಅವರನ್ನ ಹಿಡಿದು ಪೊಲೀಸರು ವಶಕ್ಕೆ ಪಡೆದು ಈಗ ಕಂಬಿ ಹಿಂದೆ ಇದ್ದಾರೆ. ಈಗ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿಟಿ ದೇವೇಗೌಡರ ಸೊಸೆ, ಜಿಟಿ ದೇವೇಗೌಡರ ಮಗನೂ ಕೂಡ ಹರೀಶ್ ಗೌಡ ಅವರು ಕೂಡ ಶಾಸಕರೇ, ಅವರ ಹೆಂಡತಿಗೆ ಬ್ಯಾಡ್ ಕಮೆಂಟ್ ಅನ್ನ ಹಾಕಲಾಗ್ತಾ ಇದೆ. ಜಿಟಿ ದೇವೇಗೌಡರ ಸೊಸೆಗೆ ಅಶ್ಲೀಲವಾಗಿ ಕಮೆಂಟು. ಈಗ ವರ್ಷಾ ಗೌಡ ಅವರು ರಮ್ಯಾ ಅವರ ರೀತಿ ನಂಗೂ ನ್ಯಾಯ ಕೊಡಿಸಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಯಾರು ಆ ರೀತಿ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅವರ ವಿರುದ್ಧ ಏನೂ ಕ್ರಮ ಆಗಿಲ್ಲ ಅಂತ ಹೇಳಿ ವರ್ಷಾ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ರಾಜಕಾರಣಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಸೊಸೆ, ಅದರ ಜೊತೆಗೆ ಹುಣಸೂರಿನ ಶಾಸಕರಾದಂತಹ ಜಿಡಿ ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಗೌಡ ಕಿಡಿಗೇಡಿಗಳು ಕೆಟಗೆಡದಾಗಿ ಕಮೆಂಟ್ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ವರ್ಷಾ ಗೌಡ ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ನನಗೆ ಕೆಟಗೆಡದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು. ಹುಣಸೂರು ಶಾಸಕರಾದಂತಹ ಜಿಡಿ ಹರೀಶ್ ಗೌಡ ಅವರ ಪತ್ನಿ ವರ್ಷಾ ಗೌಡ ಅವರಿಗೆ ಕಿಡಿಗೇಡಿಗಳು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ವರ್ಷಾ ಗೌಡ ಅವರು ನೋವನ್ನ ತೋಡ್ಕೊಂಡಿದ್ದಾರೆ. ನಾನಾಗಲೇ ಹೇಳಿದೆ, ಕಳೆದ ಕೆಲ ತಿಂಗಳುಗಳ ಹಿಂದೆ ನಟಿ ರಮ್ಯಾ ಪ್ರಕರಣದಲ್ಲಿ ನ್ಯಾಯ ಕೊಡಿಸಲಾಗುತ್ತೆ. ಒಂದಷ್ಟು ಜನ ಆರೋಪಿಗಳನ್ನ ವಶಕ್ಕೂ ಕೂಡ ಪಡ್ಕೊಳ್ಳಲಾಗುತ್ತೆ. ಅವರು ಇವತ್ತಿಗೂ ಕೂಡ ಕಂಬಿ ಹಿಂದಿದ್ದಾರೆ. ಸೊ ಈ ಪ್ರಕರಣದಲ್ಲಿ ನಟಿ ರಮ್ಯಾ ಅವರ ಪ್ರಕರಣದಲ್ಲಿ ನ್ಯಾಯ ಕೊಡಿಸದಂತೆ ನಂಗೂ ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ವರ್ಷಾ ಗೌಡ ಮನವಿ ಮಾಡಿಕೊಂಡಿರುವುದು. ಜಿಡಿ ಹರೀಶ್ ಗೌಡ ಅವರ ಪತ್ನಿ ಅಶ್ಲೀಲ ಕಮೆಂಟ್ ಮಾಡಲಾಗ್ತಾ ಇದೆ ಅವರ ಪತ್ನಿಗೆ. ಆದರೆ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆನೇ ವರ್ಷಾ ಗೌಡ. ಪೊಲೀಸರು ಏನೂ ಕ್ರಮ ತೆಗೆದುಕೋತಾ ಇಲ್ಲ ಅಂತ ಹೇಳಿ ವರ್ಷಾ ಗೌಡ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ರಮ್ಯಾ ಅವರ ರೀತಿ ನನಗೂ ಕೂಡ ನ್ಯಾಯ ಕೊಡಿಸಿ, ಯಾಕಂದ್ರೆ ಈ ಬ್ಯಾಡ್ ಕಮೆಂಟ್ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಯಾವ ಹಂತಕ್ಕೆ ಹೋಗಿದೆ ಅಂತ ಗೊತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರಾ ಗೌಡಗೂ ಕೊಲೆಯಾದಂತಹ ರೇಣುಕಾಸ್ವಾಮಿ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ರು ಅನ್ನುವ ಮಾತುಗಳು ಕೂಡ ಇದೆ. ಆ ಬಗ್ಗೆ ತನಿಖೆ ಆಗ್ತಾ ಇದೆ. ಸೊ ಈ ಬ್ಯಾಡ್ ಕಮೆಂಟ್ ಅನ್ನೋದು ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಮತ್ತೆ ನಟಿ ರಮ್ಯಾ ಅವರಿಗೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ ಮಾಡಿದ್ರು. ಅವ್ರ ಪ್ರಕರಣದಲ್ಲಿ ಯಾವ ರೀತಿ ನ್ಯಾಯ ಕೊಡಿಸಲಾಯಿತು ಅನ್ನೋದು ಗೊತ್ತು. ಅದೇ ರೀತಿ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ವರ್ಷಾ ಗೌಡ ಅವರು ಮನವಿ ಮಾಡಿಕೊಂಡಿರೋದು. ಕೆಟ್ಟ ಕಮೆಂಟ್ ಮಾಡಿದ ಆರೋಪಿಗಳನ್ನ ಬಂಧಿಸಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಯಾಕೆ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಕಮೆಂಟ್ ಮಾಡಿದವರು ಅಷ್ಟೊಂದು ಪ್ರಭಾವಿ ವ್ಯಕ್ತಿನ, ಪ್ರಭಾವಿ ಆದ ತಕ್ಷಣ ಅವ್ರನ್ನ ಬಿಟ್ಟು ಬಿಡಬೇಕಾ? ಯಾರೋ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ, ಈ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ, FIR ಮಾಡಿಲ್ಲ, ಆತನ ಬಂಧನ ಕೂಡ ಆಗಿಲ್ಲ, ಕಮೆಂಟ್ ಮಾಡಿದ್ದು ಯಾರು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಅಷ್ಟೊಂದು ಪ್ರಭಾವಿನಾ? ವರ್ಷಾ ಗೌಡ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಇದೆಯಾ ಹಾಗಾದ್ರೆ? ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣ ನನ್ನ ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ. ಒಬ್ಬ ಶಾಸಕನ ಪತ್ನಿಯಾಗಿ ನಾನು ಈ ಮಾತನ್ನ ಹೇಳ್ತಾ ಇಲ್ಲ, ಒಬ್ಳು ಸಾಮಾನ್ಯ ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ. ಮೂರನೇ ವ್ಯಕ್ತಿಗೆ ಯಾಕೆ ಬೇಕು ನಮ್ಮ ವಿಚಾರ? ಜಿಟಿ ದೇವೇಗೌಡರು ಹರೀಶ್ ಗೌಡ ತಂದೆ ಮಕ್ಕಳು, ಅವರ ನಡುವೆ ಏನಿದೆಯೋ ನಂಗೆ ಗೊತ್ತಿಲ್ಲ. ಒಬ್ಳು ಹೆಂಡತಿಯಾಗಿ ಓರ್ವ ಸೊಸೆಯಾಗಿ ಗೌರವವಾಗಿ ನಾನು ನಡ್ಕೊಳ್ತಾ ಇದ್ದೀನಿ. ನಮ್ಮ ಕುಟುಂಬದ ವೈಯಕ್ತಿಕ ವಿಚಾರ ಮೂರನೇ ವ್ಯಕ್ತಿಗೆ ಯಾಕೆ ಬೇಕು? ವರ್ಷಾ ಗೌಡ ಕಿಡಿಕಾರಿದ್ದಾರೆ. ನಮಗೆ ನ್ಯಾಯ ಕೊಡಿಸುವಂತಹ ಭರವಸೆ ಇದೆ. ಹುಣಸೂರು ಜನರು ಮನೆ ಮಗಳಂತೆ ನನ್ನನ್ನು ಇವತ್ತಿಗೂ ಕೂಡ ಪ್ರೀತಿಸ್ತಾರೆ. ಶಾಸಕರ ಪತ್ನಿಯಾಗಿ ಜನರ ಕಷ್ಟ ಸುಖ ಕೇಳೋದು ನನ್ನ ಕರ್ತವ್ಯ. ಅದರಲ್ಲಿ ತಪ್ಪಿದ್ರೆ ಯಾರು ಬೇಕಾದರೂ ಪ್ರಶ್ನೆ ಮಾಡಲಿ. ಅದನ್ನು ಬಿಟ್ಟು ಒಬ್ಬ ಹೆಣ್ಣು ಮಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸರಿಯಲ್ಲ. ಮೈಸೂರು ನಗರದ ಪೊಲೀಸ್ ಕಮಿಷನರ್ ಕೂಡ ಒಬ್ಬರು ಹೆಣ್ಣು, ಅವರು ನ್ಯಾಯ ಕೊಡಿಸೋ ಭರವಸೆ ನನಗಿದೆ ಅಂತ ಹೇಳಿ ವರ್ಷಾ ಗೌಡ ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ವರ್ಷಾ ಗೌಡ ಅವರಿಗೆ ನ್ಯಾಯ ಸಿಗಲಿ,
ಆ ಕಿಡಿಗೇಡಿಗೆ ತಕ್ಕನಾದಂತಹ ಶಿಕ್ಷೆ ಕಾನೂನಲ್ಲಾಗಲಿ. ಈ ರೀತಿ ಶಿಕ್ಷೆಯಾದಾಗ ಮುಂದಿನ ದಿನಗಳಲ್ಲಿ ಈ ರೀತಿ ಕಮೆಂಟ್ ಹಾಕೋರು ತಪ್ತಾರೆ ಅನ್ನೋದು ಕೂಡ ನಮ್ಮ ಆಶಯ.